ಈ ಸರ್ಕಾರ ಪಕ್ಕ 6 ತಿಂಗಳಿಂದನೇ 6 ಮಂತ್ಸ್ ಯಾಕೆ ಕುಮಾರಣ್ಣ ಅವರು ಲೇಟಾಗಿ ಹೇಳಿದ್ದಾರೆ, 6 ತಿಂಗಳಿಂದನೇ 60% ರೇಟನ್ನು ರೈಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರ ಹತ್ರ ಕಾಂಟ್ರಾಕ್ಟ್ಗಳು ಕೊಡೋಕ್ಕೆ ಗೊತ್ತಿದೆ. ಸರ್ಕಾರದಲ್ಲಿ ಹಣ ಇಲ್ಲ. ಈಗ ಯಾವ ಕಾಂಟ್ರಾಕ್ಟ್ಗಳು ನಮ್ಮ ಮೇಲೆ 40% ಅಂತೇಳಿ ಆಗ ಸಿದ್ದರಾಮಯ್ಯವರು ಹೋಗಿ ಪೋಸ್ಟ್ಗಳು ಅಂಟಿಸಿದರು. ದೇವರಾಜ ಅರಸು ಅಭಿವೃದ್ಧಿ ನಿಗಮ ನಾವು ಕೊಟ್ಟಿದ್ದು 190 ಕೋಟಿ, 190. ಅವರು ಒದಗಿಸಿರೋದು 100 crores. ವಿಶ್ವಕರ್ಮ ಅಭಿವೃದ್ಧಿ ನಿಗಮ ನಾವು ಕೊಟ್ಟಿದ್ದು 25 ಕೋಟಿ, ಅವರು ಅದನ್ನು 13ಕ್ಕೆ ರಿಡ್ಯೂಸ್ ಮಾಡಿ ಈಗ ಅದನ್ನೇ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಬೆಲೆ ಏರಿಕೆ ಆದಮೇಲೆ ಪೆಟ್ರೋಲ್ ಇದ್ರದ್ದಾಗಿದೆ, ಟ್ರಾನ್ಸ್ಪೋರ್ಟ್ ಏರಿಕೆ ಆಯಿತು, ಆಲ್ಕೋಹಾಲು, ಹಾಲು ಏನೇನಿದೆ ಎಲ್ಲ ಏರಿಕೆ ಆದಮೇಲೆ ನಮ್ಮದು ಏರಿಕೆ ಆಗಬೇಕು ಅಂತೇಳಿ ಇನ್ನೊಂದು 5% ಎಕ್ಸ್ಟ್ರಾ ಮಾಡ್ಕೊಳ್ಳೋದು ಹೋಗ್ತಾ ಇದೆ. ಈಗ ಮತ್ತೆ ತೆರಿಗೆಗಳನ್ನ ಹಾಕ್ಬೇಕು ಇವರು. ಮತ್ತೆ ಈ ಬಡ್ಜೆಟಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಪೆಟ್ರೋಲು, ಡೀಸೆಲು, ನೀರು, ಹಾಲು, ಆಲ್ಕೋಹಾಲು, ನದಿಗಳು, ಕೆರೆಗಳು, ಕುಂಟೆಗಳು ಎಲ್ಲದಕ್ಕೂ ಹಾಕ್ಬೇಕೀಗ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರಿಗೆ ಡೆಡ್ಲೈನ್ ಕೊಟ್ಟಿದ್ದಾರೆ, ಸಂಕ್ರಾಂತಿ ಒಳಗಡೆ ಮಾಡಿಲ್ಲ ಅಂದರೆ ನಾವೆಲ್ಲ ಕೆಲಸ ಸ್ಥಗಿತ ಮಾಡ್ತೀವಿ.